ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಾನು ನಿನ್ನೆಯಷ್ಟೇ 45 ಸಿನಿಮಾ ನೋಡ್ಕೊಂಡು ಬಂದೆ. 45 ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಥರ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ಒಂದೇ ಚಿತ್ರದಲ್ಲಿ ಲೆಜೆಂಡ್ ಆ್ಯಕ್ಟರ್ಗಳು ಆ್ಯಕ್ಟ್ ಮಾಡಿದ್ದಾರೆ. ಡಾಕ್ಟರ್ ಶಿವಣ್ಣ, ಉಪೇಂದ್ರ ಸರ್ ಹಾಗೂ ರಾಜ್ಬಿ ಶೆಟ್ಟಿ ಅವರು. ಈ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡಿ ಒಂದು ಫೀಲ್ಡ್ಗೆ ಬಂದಿದ್ದಾರೆ. ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲವೂ ಅವ್ರದ್ದೇ. ಸುಮಾರು ಜನ ಈ ಫಿಲಮು ನೋಡೋಕ್ಕೆ ಆಗದೇ ಎದ್ದೋದ್ರು. ಮಧ್ಯದಲ್ಲಿ ನಾನು ನೋಡಿದೆ, ಇಂಟರ್ವಲ್ ಮುಂಚೆ ಎದ್ದೋದ್ರು. ಅಂದರೆ ನಾನು ಹೇಳೋದು ಸಿನಿಮಾ ಪೂರ್ತಿಯಾಗಿ ನೋಡಬೇಕು, ಆವಾಗ ಅರ್ಥ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಏನು ತೋರ್ಸೋಕ್ಕೆ ಹೋಗಿದ್ದಾರೆ ಅಂದರೆ ಮನುಷ್ಯನ ಸಾವಿನ ನಂತರ ಲೋಕ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಮತ್ತು ಫಿಲಮ್ ಹೆಸರು 45. ಈ 45ಗೂ ಫಿಲಮಲ್ಲಿ ಬರೋ 45 ದಿನಕ್ಕೂ ಏನೋ ಒಂದು ಸಂಬಂಧ ಇದೆ, ಲಿಂಕು. ಅದನ್ನು ತುಂಬ ಚೆನ್ನಾಗಿ ಸಿಂಕ್ ಮಾಡಿದ್ದಾರೆ. ಹಾಗಾಗಿ ಮನುಷ್ಯನ ಮರಣದ ನಂತರ ಅವನ ಆತ್ಮ ಎಲ್ಲೋಗುತ್ತೆ, ಯಮಲೋಕ ಸೇರುತ್ತಾ, ನರಕ ಹೋಗುತ್ತಾ, ಏನಾಗುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಒಂದು ಗ್ರಾಫಿಕ್ಸ್ ಲೋಕವನ್ನೇ ನೋಡ್ಬೋದು. ಅವತಾರ ಚಿತ್ರವನ್ನು ಮೀರಿಸಿದ ರೀತಿಯಲ್ಲಿ ಗ್ರಾಫಿಕ್ಸ್ ನೋಡ್ಬೋದು. ಆಮೇಲೆ ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್ ಸರ್ನ 11 ದಶಾವತಾರಗಳಲ್ಲಿ ನಾವು ನೋಡ್ಬೋದು. 11 ರೂಪಗಳಲ್ಲಿ ನಾವು ಅವ್ರನ್ನ ನೋಡ್ಬೋದು. ದೇವರ ಪಾತ್ರದ ಮೂಲಕ ಅವರು 11 ಅವತಾರವನ್ನು ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಇನ್ನೂ ಯಾರು ಸಿನಿಮಾ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ನಿಮಗೇನು ಅನಿಸುತ್ತೋ ಗೊತ್ತಾಗಬೇಕು, ಅಥವಾ ನಿಮಗೆ ಫಿಲಮ್ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಪ್ರೇಕ್ಷಕನಿಗೆ ಅಧಿಕಾರ ಇದೆ. ನಾವು ದುಡ್ಡು ಕೊಟ್ಟು ಹೋಗಿ ನೋಡಬೇಕೇ ಹೊರತು ಯಾರೋ ಹೇಳಿದ್ರು ಅಂತ ಸಿನಿಮಾ ಬಗ್ಗೆ ಮಾತಾಡಬಾರ್ದು. ಎಲ್ಲ ಸಿನಿಮಾನೂ ನೋಡಿ, ಮಾರ್ಕ್ ನೋಡಿ, ಡೆವಿಲ್ ನೋಡಿ, ಮತ್ತು ಈಗ 45 ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಬೇಕು ಅಂದರೆ ಎಲ್ಲ ಸಿನಿಮಾಗಳಿಗೆ ಒಳ್ಳೆ ದುಡ್ಡು ಬರಬೇಕು ಮತ್ತು ಓಡಬೇಕು. ಹಾಗಾಗಿ ನಾನು ಹೇಳೋದು, ಈ ಒಂದು 45 ಸಿನಿಮಾ ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಮತ್ತು ಇದನ್ನು ಮುಖ್ಯವಾಗಿ ನನಗೆ ತುಂಬ ಇಷ್ಟ ಆಗಿದ್ದು ಡಾಕ್ಟರ್ ಶಿವರಾಜ್ಕುಮಾರ್ ಸರ್ ಅವರ ಆ್ಯಕ್ಟಿಂಗು ಒಂದು, ಮತ್ತು ಉಪ್ಪಿ ಅವರ ಆ್ಯಕ್ಟಿಂಗು, ಉಪೇಂದ್ರ ಸರ್ ಅವರ ಒಂದು ರಗಡ್ ಆ್ಯಕ್ಟಿಂಗು ನನಗೆ ತುಂಬ ಇಷ್ಟ ಆಯಿತು. ಮತ್ತು 45 ಏನಕ್ಕೆ ಈ 45 ಅನ್ನೋದು ಸಿನಿಮಾ ಹೆಸರು ತಗೊಂಡು ಅನ್ನೋದನ್ನು ನಾವು ಆ ಸಿನಿಮಾಗೆ ಹೋಗಿ ನೋಡಬೇಕು. ಹಾಗಾಗಿ ಫ್ರೆಂಡ್ಸ್, ಕನ್ನಡ ಸಿನಿಮಾ ಉಳಿಬೇಕು, ಕನ್ನಡ ಸಿನಿಮಾ ಬೆಳೀಬೇಕು ಅಂದರೆ ನಾವೆಲ್ಲ ಪ್ರೇಕ್ಷಕರು ಒಂದು ಸತಿ ಫಿಲಮ್ ಹೋಗಿ ನೋಡ್ಕೊಂಬರ್ಬೇಕು. ಆಮೇಲೆ ನಿಮಗೆ ಚಾಯ್ಸ್ ಇದೆ, ಏನು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನೀವು ಹೇಳ್ಬೋದು. ನೋಡ್ದೇ ಯಾರೋ ಹೇಳಿದ್ರು ಅಂತ ಕೇಳಿಕೊಂಡು ಬರೋದು ಆಗಲ್ಲ. ಹಾಗಾಗಿ ಫಿಲಮು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅಂದರೆ ಲಾಸ್ಟಲ್ಲಿ ಹೇಳ್ತಾರೆ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ. ಅಂದರೆ ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು, ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಕರ್ಮ ಬರುತ್ತೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಕರ್ಮ ಬರುತ್ತೆ. ಸೊ ಹ್ಯೂಮನ್ ವ್ಯಾಲ್ಯೂಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಈ ಫಿಲಮ್ನ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.